ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾನಿಪುರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಪೂರಿ, ವೀಟಿಂದ ಮಾಡಿರೋಂಥ ಪೂರಿ, ಪಾನಿಪುರಿ ಮಸಾಲ ಪ್ಯಾಕೆಟಲ್ಲೇ ಬರುತ್ತೆ. ನಂತರ ಸ್ವೀಟ್ ಕಾರ್ನ್, ಬಟಾಣಿ, ಪುದೀನ, ಕೊರಿಯಂಡರ್, ಸಂಬಾರ ಸೊಪ್ಪು, ಭುಜಿಯಾ ಸೇವ್, ನಮ್ಕೀನ್, ಆಲೂಗೆಡ್ಡೆ, ಟೊಮ್ಯಾಟೊ, ಈರುಳ್ಳಿ, ಇವಿಷ್ಟು ಪಾನಿಪುರಿಗೆ ಬೇಕಾಗಿರುವಂತಹ ಐಟಮ್. ಮೊದಲಿಗೆ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕಿ ಅದಕ್ಕಾದ ನಂತರ ಪುರಿಯನ್ನು ಬೇಯಿಸ್ಕೋಬೇಕು. ಪಾನಿಪುರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಆಗ ಚೆನ್ನಾಗಿ ಊದಿ ಈ ಥರ ಪುರಿ ಆಗುತ್ತೆ. ನಂತರ ಒಂದು ಕುಕ್ಕರ್ಗೆ ಬೇಯೋದಕ್ಕೆ ಸ್ವೀಟ್ ಕಾರ್ನ್, ಬಟಾಣಿ, ನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಆಲೂಗೆಡ್ಡೆಯನ್ನು ಹಾಕ್ಕೋಬೇಕು ಬೇಯಿಸ್ಕೊಳ್ಳೋದಕ್ಕೆ. 2 ಗ್ಲಾಸಷ್ಟು ನೀರನ್ನು ಹಾಕಿ ಜೊತೆಗೆ ಅದಕ್ಕೆ ಉಪ್ಪನ್ನು ಸೇರಿಸಿ 3-4 ವಿಷಲಷ್ಟು ಒಡಿಸ್ಕೋಬೇಕು. ನಂತರ ಈಗ ಪಾನಿ ಮಾಡೋದಕ್ಕೆ ಒಂದು ಪ್ಯಾನಲ್ಲಿ 3 ಗ್ಲಾಸಷ್ಟು ನೀರನ್ನು ತಗೋಬೇಕು. 1/4 ಲೀಟ್ರಷ್ಟು ಬರುತ್ತೆ. ನಂತರ ಪಾನಿಪುರಿ ಪೌಡರನ್ನು ಹಾಕಿ ಎಷ್ಟು ಬೇಕಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಅದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆನಿಯನ್, ಸಾಲ್ಟು, ಭುಜಿಯಾ ಸೇವು ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಪಾನಿ ರೆಡಿಯಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಂತರ ಪೂರಿ ಫಿಲ್ಲಿಂಗ್ಸಿಗೆ ಕಟ್ ಮಾಡಿಕೊಂಡಿರೋ ಟೊಮ್ಯಾಟೊ, ಆನಿಯನ್, ಭುಜಿಯಾ ಸೇವ್, ಖಾರ. ಈಗ ಆಲೂಗೆಡ್ಡೆ ಬೆಂದಿದೆ, ಆಲೂಗೆಡ್ಡೆ ಮತ್ತು ಬಟಾಣಿ ಜೋಳೆಲ್ಲ ಬೆಂದಿದೆ. ಈಗ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ಹಾಕ್ಕೋಬೇಕು. ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಭುಜಿಯಾ ಸೇವ್, ಟೊಮ್ಯಾಟೊ, ಉಪ್ಪು ಮತ್ತು ಪಾನಿಪುರಿ ಪೌಡರ್, ಮಸಾಲೆ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಆಲೂಗೆಡ್ಡೆಯನ್ನು ಮೊದಲಿಗೆ. ನಂತರ ಬೇಯಿಸಿಟ್ಕೊಂಡಿರುವಂಥ ಬಟಾಣಿ ಮತ್ತು ಸ್ವೀಟ್ ಕಾರ್ನನ್ನು ಹಾಕ್ಕೊಂಡು ಅದನ್ನು ಸಹ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ. ಸ್ಮ್ಯಾಶ್ ಮಾಡಿಕೊಂಡ ಬಟಾಟೆಗೆ ಉಪ್ಪು ಮತ್ತು ಪಾನಿಪುರಿ ಮಸಾಲೆ ಪೌಡರ್ನ ಸೇರಿಸ್ಕೋಬೇಕು. ನಂತರ ಈಗ ಒಂದು ಬೌಲ್ಗೆ 1 ಗ್ಲಾಸಷ್ಟು ನೀರು ತಗೋಬೇಕು. ಕಟ್ಟಾಮಿಟ್ಟ ವಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಹಂಚಿನ ರಸ ಪ್ಯಾಕೆಟಲ್ಲಿ ಬಂದಿರುತ್ತೆ. ಎಷ್ಟು ಬೇಕಷ್ಟು 1 ಸ್ಪೂನ್ 2 ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ನಂತರ ಈಗ ಎಲ್ಲ ಐಟಮ್ಸ್ ರೆಡಿಯಾಗಿದೆ. ನಂತರ ಈಗ ಪೂರಿಗೆ ಸ್ಟಫ್ ಮಾಡ್ಕೊಂಡು ಮತ್ತು ಫಿಲ್ಲಿಂಗ್ಸ್ ಎಲ್ಲ ಮಾಡ್ಕೊಂಡು ರುಚಿಯಾಗಿರುವಂತಹ ಪಾನಿಪುರಿಯನ್ನು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು. Please subscribe my YouTube channel. Thank you guys. Thank you for watching.